ನೋಡು ನೀನು ಅಕ್ಕ ಕಾಡ್ಬೇಡ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲ ಅಕ್ಕ ನಾನು ಕಾಡಲ್ಲ. ಬ್ಯಾಗ್ ಎಲ್ಲ ತಗೊಂಡಲ್ಲ? ಹ್ಞೂ ಅಕ್ಕ ತಗೊಂಡಿನಿ. ಅಪ್ಪಿ ಇಬ್ರು ರೆಡಿ ಆದ್ರಲ್ಲ? ಅಂಜಲಿ ಕಾವ್ಯ? ಹ್ಞೂ ಅಕ್ಕ ರೆಡಿ. ಅಭಿ ಮತ್ತು ಮಂಜುಳಾ ರೆಡಿ ಆಗ್ಯಾರ, ನೋಡ್ತೀನಿ ಬಾ. ಸರಿ ಅಕ್ಕ, ನಾವು ಹೊರಗೆ ನಿಂತಿರ್ತೀವಿ. ಬ್ಯಾಗ್ ಎಲ್ಲ ತೊಗೊಂಡಿವಿ, ನೀರಿನ ಬಾಟ್ಲು ತೊಗೊಂಡಿವಿ, ಬಾಕ್ಸು ಹಾಕ್ಕೊಂಡಿವಿ. ನೀನು ಯಾವುದೂ ಟೆನ್ಷನ್ ಮಾಡ್ಕೋಬೇಡ, ನಾವೆಲ್ಲ ತೊಗೊಂಡಿವಿ. ಸರಿ. ಎಕ್ಸಾಮ್ ಎಲ್ಲ ಚಲೋ ಮಾಡ್ಬೇಕಾ? ಸರಿ ಅಕ್ಕ. ಅಕ್ಕ ಅಕ್ಕ ನಿನ್ನೆ ಯಾಕೆ ಅಷ್ಟೊಂದು ಆಡ್ತಿದ್ದೆ ನೀನು? ಏನಿಲ್ಲಮ್ಮ, ಹಂಗೆ. ಹೌದಾ ಗೌರಿ, ಯಾಕೆ ಆಡಕತ್ತಿದ್ದಿ? ಇಲ್ಲ ಅಜ್ಜಿ, ಹತ್ತಿದ್ದಿಲ್ಲ. ಕಣ್ಣು ನೋಡು ಎಷ್ಟು ಕೆಂಪಾಗ್ಯಾವ, ಏನಾಗೈತೆ ಹೇಳು. ಅದು ಅಜ್ಜಿ, ನಿನ್ನೆ ಇವರಿಬ್ಬರಿಗೂ ಊಟ ಇದ್ದಿದ್ದಿಲ್ಲಲ್ಲ, ನಂಗೆ ಅಮ್ಮ ನೆನಪಾದ್ಲು. ಅಮ್ಮ ಯಾವತ್ತೂ ತಾ ತಿನ್ಲಿಕ್ಕಂದ್ರೆ ಚಿಂತೆ ಇಲ್ಲ, ನನಗೆ ಮಾತ್ರ ತೆಗೆದಿಡ್ತಿದ್ಲಿ ಯಾವಾಗಲೂ. ಅದು ನಂಗೆ ನೆನಪಾಯ್ತಮ್ಮ. ಹೌದವ್ವ, ನಿಮ್ಮವ್ವ ಹಂಗೆ ಇಡ್ಲಕ್ಕಿ. ಹೆಂಗಂದ್ರೆ ನನಗೆ ನಿನ್ಮಗೆ ಎಲ್ಲರೂ ತಿಂದಾದ್ಮೇಲೆ ಉಳಿದ್ರೆ ತಿಂತಿದ್ಲು, ಇಲ್ಲಾಂದ್ರೆ ಏನೂ ಮಾಡ್ತಿದ್ದಿಲ್ಲ. ಆಮೇಲೆ ಅವ್ವ ಬರೀ ತವ್ರ ಮನೆ ನೆನಪಾತಂದ್ರೆ ನಮ್ಮವ್ವ ಇದ್ದಿದ್ರೆ ನಾನು ಹೋಗ್ತಿದ್ನಲ್ಲ ಅಂತಂತಿದ್ಲು. ಈಗ ನನಗೂ ಅದೇ ಪರಿಸ್ಥಿತಿ ಬಂತಲ್ಲ ಅಂತ ನನಗೆ ಅನಿಸ್ತು. ಆಮೇಲೆ ನಮ್ಮ ತಂಗಿಯರಿಗೂ ಆ ಪರಿಸ್ಥಿತಿ ಅನಿಸ್ಕೋಬಾರ್ದು ಅವರು ಅನ್ನೋದು ನನಗೆ ಅನಿಸ್ತು. ನಾನು ಇರುತ್ತೇನೆ ನನ್ನ ತಂಗಿಯರಿಗೆ ಯಾವ ತೊಂದರೆನೂ ಆಗಲ್ದಂಗೆ ನಾನು ನೋಡ್ಕೋಬೇಕು ಅನ್ನೋದು ನನಗೆ ಅನಿಸ್ತು. ಆಮೇಲೆ ತವ್ರ ಮನೆ ತುಂಬ ಮುಖ್ಯ ಅನ್ನೋದು ಎಷ್ಟು ಸತ್ಯ ಅಂತ ಅವ್ವ ಆವಾಗವಾಗ ಹೇಳ್ತಿದ್ಲು. ಯಾಕಂದ್ರೆ ಅಪ್ಪ ಅವನ ಜೊತೆ ಜಗಳ ಮಾಡಿದಾಗೆಲ್ಲ ನಾನು ತವ್ರ ಮನೆ ಇದ್ದಿತ್ತಂದ್ರೆ ನಾನು ಹೋಗಿಬಿಡ್ತಿದ್ದೆ ಅಂತ ಅಂತಿದ್ಲು. ಆಮೇಲೆ ಭಾಳ ಅವ್ರ ಅಣ್ಣನ ನೆನೆಸ್ಕೊಂಡು ಆಳ್ತಿದ್ಲು ಬರೀ. ಹೌದವ್ವ, ಅವ್ರ ಅಣ್ಣನ ಭಾಳ ನೆನೆಸ್ತಿದ್ಲಕ್ಕಿ. ನಿಜ ಆಗ್ಬೇಕಂದ್ರೆ ಅವರಿಬ್ರು ಭಾಳ ಜೀವ ಇದ್ರು. ಹೇಳ್ಬೇಕಂದ್ರೆ ಏನು ಹಣೆ ಬರ ಹಿಂಗೆ ನೋಡು. ಬ್ಯಾಡ ಅಂದ್ರೂ ಏನೋ ಮದುವೆ ಆಗಿ ಬಂದ ಅಂತೆ ಅವ್ರ ಅಣ್ಣ ಆಕೆ ಮಾತಾಡ್ದೆ ಬಿಟ್ಬಿಟ್ಟ. ಹೌದು, ಎಲ್ಲಿದೆ ಅವ್ರ ಅಣ್ಣನ ಮನೆ? ದೂರಿಲ್ಲ, ಇಲ್ಲಿಂದ ಯಾವುದೋ ಒಂದು ಹಳ್ಳಿ ಐತಕ್ಕಿದೆ. ನಿಮ್ಮ ಅಪ್ಪನ ಕೈಇದೆ ಎಲ್ಲ ಗೊತ್ತಾಗುತ್ತೆ, ನನಗೆ ಅಷ್ಟು ಗೊತ್ತಿಲ್ಲವ. ನಿಮ್ಮ ಅಪ್ಪ ಕೆಲಸ ಮಾಡಕ್ಕೆ ಅದ ಊರಿಗೆ ಹೋಗಿದ್ದಾಗ. ಹೌದಾ? ಅವನು ಪ್ರೀತಿ ಮಾಡಿ ಮದುವೆಯಾಗಿ ಬಂದಾನೆ. ಹೌದಾ ಅಜ್ಜಿ? ಮತ್ತು ಅಷ್ಟೆಲ್ಲ ಇದ್ರು ಯಾಕೆ ಅಪ್ಪ ಅವು ಅಷ್ಟು ಜಗಳ ಮಾಡ್ತಿದ್ರು? ಏನು ಮಾಡೋದು, ಹಣೆ ಬರ. ನನಗೂ ಆಗ ಬುದ್ಧಿ, ನನ್ನ ಮಾತು ನನ್ನ ಮಗ ಕೇಳಿಲ್ಲ ಅನ್ನೋದೊಂದಿತ್ತ. ಆಮೇಲೆ ಏನು ಅವಾಗ ಏನು ಗೊತ್ತಲ್ಲ, ಜಾತಿ ಧರ್ಮ ಅಂತೇಳಿ ಜಾತಿ ಅಂತ ಬಡ್ಕೊಂಡಿದ್ದೆ ಆಗ ನಾವು. ಆಮೇಲೆ ನಿಮ್ಮ ಅವ್ವ ಎಷ್ಟೋ ಒಳ್ಳೇದು ಮಾಡಿದ್ರು ನನಗೆ ಒಂದೇ ಕಾಣ್ತಿತ್ತು, ಏನಂದ್ರೆ ನನ್ನ ಮಗ ಈಕಿನ್ನ ಕಟ್ಕೊಂಡು ಬಂದ, ನನಗೇನು ಹೇಳೋದು ಕಟ್ಕೊಂಡು ಬಂದ ಅನ್ನೋದು ಒಂದೇ ಕಾಣ್ತಿತ್ತು ನನಗೂ ಆಗ. ಆಮೇಲೆ ಮತ್ತು ಅಪ್ಪ ಯಾಕೆ ಹಂಗೆ ಮಾಡ್ತಿದ್ದೆ? ಅದಲ್ಲ, ಈಗ ಮದುವೆ ಬಂದಾಳ ಆಶಾ, ನಿಮ್ಮ ಅವ್ವನ ಗೆಳತಕ್ಕಿ. ಹೌದಾನ? ಹ್ಞೂ, ಇಬ್ಬರು ಒಂದೇ ಇದ್ರಾಗ ಒಂದೇ ಹಳ್ಳಿಯಾರು, ಒಂದೇ ಇದು ಎಲ್ಲ ದೊಡ್ಡದೈತಿ ಬಿಡು ಕತಿ. ಅದು ಕತಿ ಹೇಳ್ಕೊಂತ ಕುಂತ್ರೆ ಟೈಮ್ ಆಗುತ್ತೆ. ನೀವು ಹೋಗಿ ಬರ್ರಿ, ಒಂದು ದಿನ ಹೇಳ್ತೀನಿ. ಹ್ಞೂನವ್ವ, ನನಗೆ ಅವ್ರ ಅಣ್ಣ ಯಾರಂತ ಗೊತ್ತಾದ್ರೆ ನಾ ಹೋಗಿ ಮಾತಾಡ್ತೀನಿ ಅವ್ರ ಜೋಡಿ. ಬೇಡವ್ವ, ನಿಮ್ಮ ಅತ್ತಿಗೆ ಅದಲ್ಲ ಭಾಳ ಬೆರಕೆ ಅದಾಳ ಆಕಿ. ನಿಮ್ಮ ಮಾವಿನ ಒಂದು ಪಾಡಿ ಚಲೋ, ಆಕಿನ ಎಲ್ಲ ಬೆಂಕಿ ಹಚ್ಚಿದ್ದೆ. ಬೇಡವ, ನೀ ಎಲ್ಲ ಹೋಗುದು. ಸರಿ ನಜ್ಜಿ. ಬರ್ರಿ ಹೋಗೋಣ ಈಗ. ಏನದು ಎಲ್ಲರೂ ಒಟ್ಟುಗೂಡಿ ಇಲ್ಲೇ ಕುಂತೀರಿ? ಅಭಿ ಮಂಜುಳಾ ರೆಡಿ ಆಗ್ಯಾ, ಕರ್ಕೊಂಡು ಹೋಗೋರ್ನ. ಸರಿ ಚಿಕ್ಕಮ್ಮ. ಏನು ಅವನ ತವ್ರ ಮನೆ ಅಂತ ಏನೋ ನೆನಪು ಮಾಡಕತ್ತಿದ್ದಿ? ಚಿಕ್ಕಮ್ಮ, ನಿಂದು ಅವಂದು ಸೇಮನ ಅವರು? ಅಲ್ಲ, ಮತ್ತೆ ನೀನು ನಮ್ಮ ಅವ್ವ ಗೆಳತೇನ? ಹೌದು. ಮತ್ತೆ ಯಾಕೆ ನೀವು ಇಷ್ಟು ದಿವಸ ನನಗೆ ಏನು ಹೇಳಿಲ್ಲ? ಯಾಕೆ ಎಲ್ಲ ನಿಂಗೆ ಹೇಳ್ಬೇಕಂತ ಐತೇನ? ಓಕೆನಿಲ್ಲ ಈಗ? ಸರಿ, ಹೋಗ್ತೀನಿ. ಸರಿ ಚಿಕ್ಕಮ್ಮ, ಹೊರಗಿದಾರಲ್ಲ, ಹೋಗ್ತೀನಿ ಅವ್ನು ಕರ್ಕೊಂಡು. ಲಗುಣ ಬಾ, ಕೆಲಸದ ಮನ್ಯಾಗ. ನಾನು ಲಗು ಹೋಗ್ಬೇಕು ಇವತ್ತು. ಬರ್ತೀನಿ. ಮುದುಕಿ, ನೀ ಬಾಯಾಗ ಉಪ್ಪು ಹಾಕೊಂಡು ಕುಂದ್ರಕ್ಕೆ ಏನಾಗತ್ತೆ ನಿನಗೆ? ಚೆನ್ನಾಗಿ ಸುಮ್ಮನೆ ಕುಂತಿ ಪಾಡಾಗತ್ತಿಲ್ಲ. ಕೈಕಾಲು ಮುರಿದು ಬಾಯಿ ಮುರಿದು ಮೂಲ ಕುಂದಿರ್ತೀನಿ ನಿನ್ನ. ಯಾಕಲೇ ಅಡಿಬಿಟ್ಟು ನನಗೆ ಬಾಯಿ ಮುರಿತೀನಿ ಅಂತಿ? ನೋಡು, ನೀನು ಹಳೇದೇನಾರು ತಗದೆ ಅಂದ್ರೆ ನಿನ್ನ ಎಲ್ಲಿ ತುರುಕ್ಬೇಕು ಅಲ್ಲೇ ತುರುಕ್ತೀನಿ ಮತ್ತೆ. ಒಂದಲ್ಲ ಒಂದು ದಿನ ನಿನಗೆ ಗೊತ್ತಾಗಿ ನೀನು ಬಗ್ನಿಗೂಟ ಬಡಿಲಿಕ್ಕಂದ್ರೆ ನನ್ನ ಮೊಮ್ಮಗಳು ನನ್ನ ಹೆಸರಲ್ಲ ನೋಡ್ತೀನಿ ನೀನು. ಗೊತ್ತಾಗುತ್ತಾನೆ. ನಾನು ನಿನ್ನ ಕಡ್ಲಿಕಾಯಿ ತಿನ್ಕೊಂತ ಕುಂದಿರ್ತೀನಿ. ಎಂತ ಅವ್ರ ಹೋಗ ನೀರು ಮುಗಿಸಿದಕ್ಕೆ ನಾನು ಇನ್ನಿಕ್ಕಿ ಮುಗಿಸಂಗಿಲ್ಲ ಅಂತೇನು? ನನ್ನ ಸೊಸಿ ಸಂಬಾಯ್ತಿದ್ಲೆ, ಆಕಿಗೆ ಎಲ್ಲ ಗೊತ್ತಿದ್ದನ್ನು ಹೋಗ್ಲಿ ಬಿಡು, ನನ್ನವ್ರು ತನ್ನವ್ರು ಅಂತಿದ್ಲೆ. ನೋಡ್ತೀರಿ ನನ್ನ ಮೊಮ್ಮಗಳು ಹೆಂಗೆ ಬೆಳೆಸ್ತೀನಿ ನಾನು. ನಿನ್ನನ್ನು ಮೂಲ್ಯಾಗ ತುರುಕ್ಬೇಕು ಆಕಿ, ಹಂಗೆ ಮಾಡ್ತೀನಿ. ಆಕಿ ಯಾಕೆ ಸುಮ್ಮದ ತಡ್ಕೊಂಡು ಹೋಗ್ಯಾಳ ಅನ್ನೋದು ನಿನಗೆ ಇನ್ನೂ ಗೊತ್ತಿಲ್ಲ. ನಿನಗಿನ್ನ ಏನು ತಡ್ಕೊಂಡು ಹೋಗ್ತಾಳೆ? ನಾ ಆಕಿನ ಇಟ್ಕೊಂಡೇನಿಲ್ಲ. ಮಾಡಿ ಎಷ್ಟು ಮಾಡ್ತಿ ಮಾಡಲಿ ನೀನು. ಇನ್ನು ಒಂದಲ್ಲ ಒಂದು ದಿನ ನಿನ್ನನ್ನು ಬಗ್ನಿಗೂಟ ಬಡಿಯೋತನ ಬಿಡಿಸಂಗಿಲ್ಲ ಆಕಿನ. ಅದಕ್ಕೆ ಬಾಯಾಗ ನಾಲ್ಗಿ ಹತ್ತು ಇಟ್ಕೊಂಡು ಮಾತಾಡಿ ನೀನು. ಏನ್ಲೇ ಏನು ನಿನ್ನನ್ನು ತಂದಕ್ಕೆ ನಾನೊಂದು ತಂದಕ್ಕೆ ನೀನಲ್ಲ. ಓಡಿ ಬಂದು ನನ್ನ ಮಗನ ಜೋಡಿ ಹಂಗಾನ ಹೇಳಾದ ಕೇಳಾದ ಮದುವೆ ಆಗಿ. ನಿನ್ನ ಮಗ ಯಾರು ಹೆಣ್ಣು ಕೊಡ್ತಿದ್ರು? ನಾ ಅದಲ್ಲಿ ಸುಮ್ಮದಿ ನೀನು. ತ್ರಿಪುರ ಸುಂದ್ರಿ, ನಿನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನೀನ ಮಾಟಗಾತಿ, ನನಗೆ ಗೊತ್ತಿಲ್ಲನ. ನನ್ನ ಸೊಸಿ ಸಾಯೋಕ್ಕೂ ಕಾರಣ ನೀನ ಅಂತ ಈಗ ಅನ್ಸಾಕತ್ತೈತೆ ನನಗೆ. ನಿನ್ನಂಥ ಮಾಟಗಾತಿ ಹುಡುಕಾಡಿದ್ರೆ ಸಿಗಲ್ಲ. ಎಂಥ ಜೀವನ ಬೆಳೆಸ್ತಿದ್ದ ನನ್ನ ಮಗ, ಅಂಥವ್ನು ಇಂಥ ಸ್ಥಿತಿ ತಂದಿಟ್ಟಕ್ಕೆ ನೀನು. ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಿನ್ನ ಬಗ್ಗೆ ಎಲ್ಲ ಗೊತ್ತಾಗತ್ತೈತೆ ನನಗೆ ಇತ್ತೀಚೆಗೆ. ಹೊಸ್ದಾಗಿ ಬಂದಾಗ ಹೌದು ಸೊಸಿ ನನ್ನ ಸೊಸಿ ಅಂತ ಅನ್ಕೊಂಡಿದ್ದೆ. ನೀನು ಇಂಥ ಹಲ್ಕಟ್ಟು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇನ? ಮದಕ್ಕೆ ಬಾಯಿ ಮುಚ್ಕೊಂಡು ಕುಂದಿರ್ತೇವೆ, ಬಾಯಿಗೆ ವಿಷಯ ಹಾಕಿ ಕುಂದಿರ್ಸ್ಲು. ಹಾಕ್ಲಿ ಹಾಕು, ಎಷ್ಟು ಹಾಕ್ತಿ ಹಾಕು. ನನ್ನ ಮಗಗೆ ನನ್ನ ಮೊಮ್ಮಗಳಿಗೆ ನೀನು ಅಸಲಿ ಸತ್ಯ ಗೊತ್ತಾತಂದ್ರೆ ನಿನ್ನನ್ನು ಏನು ಮಾಡ್ತಾರೆ ನೋಡ್ತೀನಿ ನೀನು. ಯಪ್ಪು ಹಡಿಬಿಟ್ಟು ನನ್ನ ಹುಡುಕೆ ನಿಂದ ನೀನು ಮಾಡ್ತೀನಿ. ಲೇ ಮುದುಕಿ, ಬಿಡಲೇ ಮುದುಕಿ. ಯವ್ವ ಕೈ ನಂದು ಬಿಡಲೇ ಮುದುಕಿ. ಯವ್ವೋ ನನ್ನ ಸಸಿ ನನ್ನ ಸಾಯಿ ಹೊಡಿತಾಳ, ಬರ್ರೋ ಯಾರಾದರೂ ಕಾಪಾಡ್ರಿ ಯಪ್ಪೋ. ಬಾಯಿ ಮುಚ್ಚಲೇ ಮುದುಕಿ, ಬಾಯಿ ಮುಚ್ಚ. ಇನ್ನೊಮ್ಮೆ ನನ್ನ ತಂಟೆಗೆ ಬಂದ್ರೆ ನೀನು ಇಲ್ಲೇ ನೀನು ಹಾಕ್ತೀನಿ. ನಿನ್ನ ಸಸಿನ ಕಳಿಸಿನಿ, ಈಗ ನಿನ್ನನ್ನು ಕಳಿಸ್ತೀನಿ ಮತ್ತೆ. ಗೊತ್ತಾತ್ಲೇ ಅಡಿಬಿಟ್ಟು, ಗೊತ್ತಾತ ನೀ ನನ್ನ ಸಸಿನ ಕೊಂದಿಲಿ. ನನ್ನ ಸಸಿ ಹಂಗ ಹೋಗಕ್ಕೆ ಅಲ್ಲೇ ಏಕಿ ಮುಚ್ಚಿಗೆ ಬಾಯಿ. ಅಣ್ಣಲ್ಲ ತೆಗಿಲೇ.
ಯವ್ವೋ ನನ್ನ ಸೊಂಟ ಲೇ, ನೀನು ಬಾಯಾಗರ ಮಣ್ಣು ಹಾಕ, ಮುದುಕಿ ಮೇಲೆ ನೀನು ಪೌರುಷ ತೋರಿಸ್ತೀಯಲ್ಲೇ, ನಿನ್ನನ್ನು ಬಾಯಾಗರ ಮಣ್ಣು ಹಾಕ ಅಡಿಬಿಟ್ಟು. ಮುದುಕಿ, ಇದತ್ತ ವಾರ್ನಿಂಗ್ ನಿನಗೆ. ಇನ್ನೊಮ್ಮೆ ನನ್ನ ಕಡೆ ಬಂದೆ ಅಂದ್ರೆ ನೀನು ನನ್ನ ಕುತ್ತಿಗೆ ಈಚಿಗೆ ಮೇಲೆ ಹಾಕ್ತೀನಿ ನಿನ್ನ. ಆಗಲ್ಲ, ನೀ ಹಾಕ್ತೇವೆ ನಾ ಹಾಕ್ತೀನಿ, ನೋಡೇ ಬಿಡ್ತೀನಿ ನಿನ್ನ. ಇರಲಿ ಆಶಿ, ಆಶಿ ನಿನ್ನ ನೋಡ ಜೀವ ತಗೊಂಡು ಹೋಗ್ತೀನಿ, ನೋಡ್ತೀರಿ ನಿನ್ನ. ಈ ಬಾಯಿ ಮುಚ್ಕೊಂಡು ಕುಂತಿ ಪಾಡಾಗತ್ತೆ, ಇಲ್ಲಾಂದ್ರೆ ನೋಡಿ ನೋಡಿಲ್ಲ. ಇನ್ನೊಮ್ಮೆ ನನ್ನ ಹಳಿ ಕತಿಗೆ ತೆಗೆದೆ ಅಂದ್ರೆ ನಿನ್ನ ಬಾಯನ ಬೀಗನ ಹಾಕ್ತೀನಿ ಮತ್ತೆ. ಲೇ ಅಡಿಬಿಟ್ಟು, ನಿನ್ನ ಬಗ್ಗೆ ಗೊತ್ತಿತ್ತಲೇ, ಇಷ್ಟು ಜೀವ ಇಡ್ತಿ ಅಂತ ಗೊತ್ತಿದ್ದಿಲ್ಲ ನಿನಗೆ. ನನ್ನ ಗಂಡನ ಬಂದು ಏನೇನಾರ ತೆಗದಿ ನಿನ್ನನ್ನು ಹೂತಾಕ್ತೀನಿ ಹೊರಗೆ ಹಿಂದೆ. ಹೂತಾಕುವಂಥ ಹೆಣ್ಣಲ್ಲೇ ನೀನು, ಹೂತಾಕುವಂಥ ಹೆಣ್ಣ ನೀನು. ಮಾಡಿ ಹಾಕಿ ತಿಂದು ಸುಮ್ ಕುಂತಿ ಚಲೋ ಆಗತ್ತೆ ನಿನಗೆ. ತಿಂತೀನಿಲೇ, ತಿಂತೀನಿ, ನಿನಗೂ ತಿನ್ನಿಸ್ತೀನಿ, ನೋಡ್ತೀನಿ ನಿನ್ನ. ನನ್ನ ಮೊಮ್ಮಗಳು ನೀನು ಎದುರು ಎತ್ತು ಕಟ್ಟಲಿಲ್ಲ ನನ್ನ ಹೆಸರು ಅಲ್ಲ ನೋಡಲಿ. ಅಷ್ಟಂತಲಿ ನೀ ಗೋರಿಗೆ ಹೋಗಿರ್ತಿ ತಗೋ. ನಿನ್ನನ್ನು ಕಳಿಸಿ ಹೋಗ್ತೀನಿಲೇ ನಾನು, ನಿನ್ನನ್ನು ಕಳಿಸಿ ಹೋಗ್ತೀನಿ. ನೀನಿದ್ರೆ ನನ್ನ ಮಗುಗೂ ಸುಖ ಇಲ್ಲ, ನನ್ನ ಮೊಮ್ಮಕ್ಕಳಿಗೂ ಸುಖ ಇಲ್ಲಲೇ. ಮುಚ್ಚತೆ ಬಾಯಿ, ಇನ್ನ ತುರುಕ್ಲೆ ಬಾಯಾಗ. ಓ ನಡ ಹೋಯ್ತಲೇ ನಂದು. ಈ ಬಾಯಿ ಮುಚ್ಕೊಂಡು ಬಿದ್ಕೋ ಈಗ, ನಿನ್ನ ಮಗ ಬರ್ತಾನೆ, ಏನಾರ ಪಿಸಿಕ್ ಕಂದಿ ನೋ ನಿನ್ನ. ಯವ್ವೋ ನನ್ನಡ ಯವ್ವ. ಏ ಮುದುಕಿ, ಇಲ್ಲಿ ಮಕ್ಕೋಬೇಡ, ಮೇಲೆ ಹೋಗಿ ಮಕ್ಕೋ ನೀನು. ಇಲ್ಲ ನಳ್ಳಾಡ್ಕೊಂತ ಮಕ್ಕೊಂಡ ನಿನ್ನ ಮಗ ಏನಾರ ಕೇಳಿದಾಗ ಏನಾರ ಅಂದ ನೋಡ, ಕಾಲ್ ಜಾರ್ ಬಿದ್ದಿನ ಅಂತ ಹೇಳಿ ಬಚ್ಚಲ್ದಾಗ. ಆಯ್ತಲೇ ಅಡಿಬಿಟ್ಟು, ಎಷ್ಟು ದಿನ ಮುಚ್ಚಿಡು ನೀನು. ಎಲ್ಲ ಆಸ್ತಿ ನನ್ನ ಹೆಸರಲ್ಲೇ ಬರೋ ಮಟ್ಟ ಮುಚ್ಚಿಡ್ತೀನಿ. ನಾನು ನನ್ನ ಮಕ್ಕಳು ಐಷಾರಾಮಿ ಜೀವನ ನಡೆಸ್ತೀವಲ್ಲ, ಆಗ ಅಲ್ಲಿ ತನ ನಿಮ್ಮ ಬಾಯಿ ಮುಚ್ಕೊಂಡು ಸುಮ್ಮನೆ. ಆಗೇನಾರ ನಾ ಬದುಕಿದ್ರ ನೋಡು ನಿನ್ನ, ನಿನಗೆ ಒಂದು ನಯಾ ಪೈಸಾ ಸಿಗ್ಬಾರ್ದು ಹಂಗೆ ಮಾಡಿಸ್ತೀನಿ ನೋಡ. ಬಾಳ್ ನಿಗರ್ಬೇಡ, ಮುಚ್ಕೊಂಡು ಮಕ್ಕೋ ಈಗ. ಆಶಾ ಬುತ್ತಿ ತೊಗೊಂಡ್ ಬಂದೇನ? ನಿನ್ನ ಮಗ ಬಂದ ಮುಚ್ಕೊಂಡು ಕುಂದ್ರಿ ಈಗ. ಅತ್ಯಾರ ಏನಾತ್ರಿ? ಅಯ್ಯೋ ಬಾಳ್ ಪೆಟ್ಟತ್ತೇನ್ರಿ? ಯಾಕೆ ಆಶಾ ಏನಾತ? ಅಯ್ಯೋ ಅತ್ಯಾರು ಜಾಕ ಮಾಡಕ್ ಹೋಗಿದ್ದಲ್ಲಿ ಕಾಲ್ ಜಾರ್ ಬಿದ್ಬಿಟ್ರಿ. ಹೌದವ್ವ, ಹೆಂಗ್ ಹೋಗ್ಬಿತ್ತು ಇವ? ಹೂನಪ್ಪ, ಬಿದ್ದೆ. ನಡಿ ಅಂದ್ರೆ ದವಾಖಾನೆ ಕರ್ಕೊಂಡು ಹೋಗೋಣ. ದವಾಖಾನೆ ಏನ್ ಬೇಡ್ರಿ, ಮೂವತ್ತು ಹಚ್ಚಿ ಮಂಗಸಿನಿ, ಏನಾಗಲ್ಲ. ಏನ್ರಿ ಏನಕ್ಕೆ ಬಂದ್ರಿ? ಅದೇನ ಹೊಲಕ್ಕೆ ಹೊಂಟಿದ್ನ್ಯಾ, ನಮ್ಮ ಹೊಲ ಬಿತ್ತಾಕ ಬಂದಾರ ಈಗ. ನಮ್ಮ ಹೊಲ ಬಿತ್ತಿಸಿ ಸಾವುಕಾರ ಹೊಲ ಬಿತ್ತಿಸಿದ್ರಾತಂತ. ಹೌದಾ, ಸರಿ ಅದರ. ಅಲ್ಲ ಇವತ್ತು ನಿನ್ ಕೆಲಸ ಐತನ? ಹ್ಞೂನ್ರಿ, ಸ್ವಲ್ಪ ಕೆಲಸ ಐತಲ್ಲ. ಅಲ್ಲ ಮುಗಿಸ್ಕೊಂಡು ಬರ್ತೀನ ಅಂತ. ನಾನು ಹೊಲ ಕಡೆನಾ? ಅಲ್ರಿ, ನಂದ ಕೆಲಸ ಇರ್ತೈತಲ್ಲ, ಮತ್ತೆ ನಾ ಹೆಂಗ್ ಬರ್ಲಿ? ಬುತ್ತಿ ತೊಗೊಂಡ್ ಬರ್ತೀನ? ಬುದ್ಧಿ ಕೊಟ್ಟು ಕಳಿಸ್ತೀನಿ ತಗೋರಿ. ಅಲ್ಲ ಗೌರಿ ಕಾಲೇಜ್ ಕೊಡ್ಕೊಳ್ಳ? ಗೌರಿ ಕಾಲೇಜ್ ಕೊಕ್ಕಳ ಹಂಗ ಕೊಟ್ಟು ತಗೋಗಂತ ಹೇಳ್ತೀನಿ. ಯಾವತ್ತಾಗತ್ತೆ ಹುಡುಗಿಗೆ? ಏನಾಗಲ್ಲ ತಗೋರಿ, ಒಂದು 2 ನಿಮಿಷ ಏನಾಗಲ್ಲ. ಇಲ್ಲಿ ಬಿಡು, ನನಗ ಕೊಡು, ನಾನು ತೊಗೊಂಡೋಗ್ತೀನಿ. ಅಯ್ಯ ಇನ್ನ ಪಲ್ಯ ಮಾಡಿಲ್ರಿ, ಮಾಡ್ತೀನಿ ಅಂದ್ರೆ. ತಗೋ ಮಾಡ, ಅಷ್ಟೊಂದು ಅವನು ಇದನ್ನ ಮಾಡ್ತೀನಿ. ಸರಿ ಹಂಗಾರೆ. ಈ ಮುದಿಕಂದು ಏನಾರ ಬಾಯ್ ಬಿಡ್ತಂದ್ರೆ? ಅವ ಭಾಳ ನೋವಾತನ್ ಬಿ. ಹ್ಞೂನಪ್ಪ, ಒಂದಿಟ್ಟೆ ಹಾಕೊಂಡು ನೋಡೋ ನೋಡುತ್ತೆ ಬಿಟ್ಟೈತಿ. ಸೀದಾ ಮುಕ್ಕೋ. ಇದು ಹಿಂಗೆ ಹಸಿ ಮೇಲೆ ಮಕ್ಕೊಂಡಲ್ಲ, ಅದಕ್ಕೆ ನೋವಾಗತ್ತದ. ಸೀದಾ ಗೋಟಿ ಮುಕ್ಕೋ, ದಬ್ಬ. ಇಲ್ಲಪ್ಪ, ಸರಿ ಹೋಗುತ್ತೆ ಬಿಡು. ಅಲ್ಲ ಕೈ ಮುಟ್ಬಿಡಪ್ಪ. ಯಾಕೆ ಕೈನೂ ನೋವಾಗಿದೆ? ಹ್ಞೂನಪ್ಪ, ಹಿಂದಕ್ಕೆ ತಿರ್ದಂಗ ಆತದ. ಹಿಂದಕ್ಕೆ ಯಾರ ತಿರ್ದಂಗಾತ? ಯಾರು? ಅಲ್ಲ ನನಗ ಅನಿಸ್ತು ಬಿಡು. ಯಾರು ತಿರುದ್ರೆ? ಯಾರಿಲ್ಲ, ನನಗ ಏನೋ ಅನಿಸ್ತಂಗ ಆತಯ್ಯಪ್ಪ. ಏನು ಮಾಡ್ಲವ ಈಗ? ಅಲ್ಲ ಮ್ಯಾಲೆ ಕೊನೆ ಮಕ್ಕೊಂಡು ನಡಿ, ಅಲ್ಲೇ ಮ್ಯಾಲೆ ಮಂಗಿಸ್ ಬಿಡ್ತೇನೆ. ತಗೊಂಡೋಕಿನ್ ಬಾ. ಬೇಡ ಬಿಡಪ್ಪ, ನಾನು ಹೋಗ್ತೀನಿ ಆಮೇಲೆ. ಅಲ್ವಾ ಇಷ್ಟು ತ್ರಾಸ ಇಟ್ಕೊಂಡು? ಬಿಡಿ, ನಾ ಎಲ್ಲ ಕರ್ಕೊಂಡೋಗ್ತೀನಿ, ನೀವು ಬರ್ರಿ. ನೀವು ಹುಷಾರಾಗಿ ನೋಡ್ಕೋಬೇಕಿಲ್ಲ, ಅಲ್ಲಿ ಏನಿಟ್ಟಿದ್ದಿ? ಮೊದಲು ವಯಸ್ಸಾಗೈತೆ ಅವ್ರಿಗೆ, ಕಣ್ಣೊಂದು ಕಾಣಂಗಿಲ್ಲ. ನೀವು ಒಂದಿಟ್ಟು ನೋಡ್ಕೊಂಡು ಮಾಡ್ಬೇಕು. ಇನ್ನೊಂದಿಟ್ಟು ಏನು ಮಾಡ್ತಿರ್ತೀನಿ ಮನೆಗೆ ಏನು ಕೆಲಸ ನಿಮ್ದಿದೆ? ಒಂದಿಟ್ಟು ಮುದುಕಿ ನೋಡ್ಕೊಳಕ್ಕಾಗಲ್ಲ ನಿನಗೆ? ಇಲ್ರಿ, ಹುಡುಗನ್ ರೆಡಿ ಮಾಡಕತ್ತಿದ್ದೆ. ಗೌರಿನೂ ಕೆಲಸ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ನಿಮ್ದು ಏನು ಕೆಲಸ ಇರ್ತೈತೆ ಮನೆಗೆ? ಅವು ಒಂದಿಟ್ಟು ನೋಡಿ, ಅವ್ನು ನೋಡ್ಕೊ, ಒಂದಿಟ್ಟು ಆ ಹುಡುಗರನ್ನ ನೋಡ್ಕೊಂತೆ. ಅದು ಇಲ್ಲ. ಇಲ್ರಿ, ನೋಡ್ಕೊಂತೀನಲ್ಲ ಎಲ್ಲಾನು. ಇರ್ಲಿ ಲಗ್ನ ಮಾಡಿಸಿ. ನಾನು ಹೋಗ್ಬೇಕಲ್ಲ ಈಗ ಕೆಲಸಕ್ಕೆ. ಹೋಗಂತ ಇದು ಮುಗಿಸ್ಕೊಂಡು ಹೋಗು. ಸರಿ ರೀ. ಅವ್ವ ಏನಾರು ಇದ್ರೆ ಹೇಳ, ಇಲ್ಲ ದಾಪ್ನಿಗೆ ಹೋಗಿ ಬರೋಣ. ಏನು ಬೇಡಪ್ಪ. ಸರಿ ಹಂಗಾರೆ ನಾ ಹೋಗಿ ಬರಲೇ? ಹೋಗಿ ಬರಪ್ಪ. ಹಿಂಗ ಮೇಂಟೈನ್ ಮಾಡ. ನಡಿ, ಮೇಲೆ ಕರ್ಕೊಂಡು ಹೋಗ್ತೀನಿ ನಿನ್ನ. ಬಿಡ್ಲಿ ಆಡ್ಬಿಟ್ಟು ನಾ ಎಲ್ಲ ಹೋಗ್ತೀನಿ. ಸರಿ ಹೋಗಿ ಸಾಯಲ್ಲೇ. ಇನ್ನೊಮ್ಮೆ ನನ್ನ ತಂಟೆಗೆ ಬಂದ್ರೆ ಐತಿ ನಿನಗೆ. ನೀನು ಸಸಿ ರೂಮ್ನಾಗ ಹೋಗಿ ಮಕ್ಕೋ. ಆಗಬೇಕಾಗಿದ್ದ ಮುತ್ತನಂತ ಸಸಿ ಇದ್ದಾಗ ಆಕಿನ ಬಗ್ಗೆ ಚಂದಂಗೆ ನೋಡ್ಕೊಳ್ಳಿಲ್ಲ. ಇಂಥ ಆಡಿಬಿಟ್ಟು ಬಂದು ಹೆಂಗೆ ಬೇಕಾದಂಗೆ ನೋಡ್ಕೊಳಕತ್ತಾಳ. ಆಗಬೇಕಾಗಿದ್ದೆ ನನಗೆ. ಬರೀ ಮೊಮ್ಮಗ ಬೇಕಂತೇಳಿ ಆ ಹುಡ್ಗಿನ ಕಾಟ ಕೊಟ್ಟಿದ್ದೆ. ಆಗಬೇಕಾಗಿದ್ದೆ ನನಗಿದೆ. ಇದ್ದಾಗ ನನ್ನ ಸಸಿ ಬೆಲೆ ಗೊತ್ತಾಗಲಿಲ್ಲ ಯವ್ವ ನನಗೆ. ಆಕೆ ಹೋದ್ಮೇಲೆ ಗೊತ್ತಾಗತೈತಿ ಈಗ. ಭಾಳ ತಪ್ಪು ಮಾಡಿಬಿಟ್ಟೆ ಆಗ. ಬರೀ ಗಂಡು ಮಗ ಬೇಕು. ನನ್ನ ಮಗ ನನ್ನ ಮಾತು ಕೇಳಂಗಿಲ್ಲ, ಈ ಅಡಿಬಿಟ್ಟು ಮಾತು ಕೇಳ್ತಾನಂತೇಳಿ ಸಸಿ ಮೇಲೆ ನಿಗ್ರಹ ಕೊಟ್ಟು ಈ ಪರಿಸ್ಥಿತಿ ಬಂತು. ಇದು ನೋಡಿ ಅಡಿಬಿಟ್ಟು ನನ್ನ ಹೊಡಿತಳಿಕೆ. ಈ ಕೈ ಮುರಿಲೇ ಹಾಕಿದೆ, ಕಾಲ ಮುರ್ಕೊಂಡು ಹೋಗ್ಲಿಕ್ಕೆ.